ಸೊ ಈಗಾಗಲೇ ಸಹೋದರರಾದಂಥ ಅನಿಲ್ ಸಿಂಧೆ ಅವರು ಎಲ್ಲ ಆಯಾಮಗಳಲ್ಲಿ ವಿಷಯವನ್ನ ಪ್ರಸ್ತುತಿಪಡಿಸಿದ್ದಾರೆ. ಶಾಲೆ ಯಾವ ರೀತಿ ಮುನ್ನಡೆದು ಬಂತು, ಆಮೇಲೆ ಊರಿನ ಜನರ ಸಹಕಾರ ಹೇಗಿದೆ, ಪ್ರಮೀಳಾ ರೆಡ್ಡಿಯವರ ಪಾತ್ರ ಏನು ಎಂಬಿತ್ಯಾದಿ ವಿಷಯಗಳನ್ನೆಲ್ಲ ಅವರು ಕೂಲಂಕುಷವಾಗಿ ಹೇಳಿದ್ದಾರೆ. ನಾನು ಒಂದೆರಡೇ ವಿಷಯಗಳನ್ನ ತಮ್ಮೆದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಕೂಡ ಅವ್ರು ಹೇಳಿರುವ ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು ಅಂದರೆ ಮಾತಾಡುವುದು ಸುಲಭ, ಆದರೆ ಕಾರ್ಯ ಮಾಡಲಿಕ್ಕೆ ನಾವು ಕಣಕ್ಕಿಳಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಕಠಿಣ ಎನ್ನುವಂಥದ್ದು. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಒಂದು ಫಂಕ್ಷನ್ ಆಗಿರ್ಬೋದು, ಒಂದು ಮನೆ ಫಂಕ್ಷನ್ ಆಗಿರ್ಬೋದು, ಒಂದು ಶಾಲೆ ಫಂಕ್ಷನ್ ಆಗಿರ್ಬೋದು, ಮಾಡಬೇಕು ಅಂತಂದರೆ ಅಲ್ಲಿ ತುಂಬ ದುಡಿಬೇಕಾಗುತ್ತೆ. ನಾವು ಎಷ್ಟು ಪಟ್ಟು ದುಡಿತೀವಿ ಅಷ್ಟು ಸಕ್ಸಸ್ ನಮಗೆ ಸಿಗುತ್ತೆ, ಎಫರ್ಟ್ ಎಷ್ಟು ಹಾಕ್ತೀವಿ ಅಷ್ಟು ಸಕ್ಸಸ್ ಸಿಗುತ್ತೆ. ಸೊ ಇಂದು ಈ ಒಂದು ಭವ್ಯವಾದ ಕಾರ್ಯಕ್ರಮ ಅತಿ ಸುಂದರವಾಗಿ ಇಷ್ಟು ವಿಜೃಂಭಣೆಯಿಂದ ಆಯೋಜನೆಗೊಂಡಿದೆ ಅಂದರೆ ಅದರ ಹಿಂದೆ ಆ ಶಾಲೆಯ ಮುಖ್ಯ ಗುರುಗಳು, SDMC ಅವರು, ಆ ಶಾಲೆಯ ಒಂದು ಇಡೀ ತಂಡ ಇದೆಯಲ್ಲ, ಸಿಬ್ಬಂದಿ ವರ್ಗದವರ ತಂಡ ಎಷ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅನ್ನಲಿಕ್ಕೆ ಇದೊಂದು ಕೈಗನ್ನಡಿ ಬಂಧುಗಳೇ. ಸೊ ಈ ಒಂದು ಸುಂದರವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ನಮ್ಮ ಸಂಘದ, ನಮ್ಮ ಹೆಮ್ಮೆಯ ಸಂಘ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಚಿಟಗುಪ್ಪ ತಾಲೂಕಿನ ಅಧ್ಯಕ್ಷ ಚುಕ್ಕಾಣಿಯನ್ನ ಹಿಡಿಯುವುದರ ಜೊತೆಗೆ ಈ ಶಾಲೆಯ ಪ್ರಭಾರವನ್ನು ಕೂಡ ವಹಿಸಿಕೊಂಡು ಅತಿ ಕಿರಿಯ ವಯಸ್ಸಿನಲ್ಲಿ ಅತ್ಯುತ್ತಮವಾದಂತಹ ಸಮಾಜೋಪಯೋಗಿ ಕಾರ್ಯವನ್ನ ಮಾಡ್ತಾ ಇರುವಂತಹ ನಮ್ಮ ಪ್ರೀತಿಯ ಪ್ರಮೀಳಾ ಅವರಿಗೆ ನಾನು ನಮ್ಮ ಸಂಘದ ವತಿಯಿಂದ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯಮಾನ್ಯರ ವತಿಯಿಂದ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯ ಸುರಿಮಳೆಗಳನ್ನ ಸುರಿಬೇಕು ಅಂತ ಹೇಳ್ತೀನಿ. ಯಾಕಂತಂದ್ರೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಫಸ್ಟ್ ಬೇಕಾಗಿರುವಂಥದ್ದು ಇಂಟ್ರೆಸ್ಟ್ ಇದ್ಮೇಲೆ ಅದಕ್ಕೆ ಸಿದ್ಧತೆ ಬೇಕು, ಸಿದ್ಧತೆಯ ಜೊತೆಗೆ ಬದ್ಧತೆ ಬೇಕು, ಬದ್ಧತೆಯಿಂದ ಮಾಡಿದಾಗ ಒಂದು ಪರಿಶುದ್ಧವಾದ ಮನಸ್ಸಿನಿಂದ ಮಾಡಿದಾಗ ಆ ಕೆಲಸ ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಪ್ರಭಾರವನ್ನು ವಹಿಸಿಕೊಂಡಾಗಿನಿಂದ ಕೇವಲ 1.5 ವರ್ಷದಲ್ಲಿಯೇ ಇಷ್ಟೆಲ್ಲ ಅಭಿವೃದ್ಧಿ ಮಾಡೋದಂದ್ರೆ ಇಟ್ ಇಸ್ ನಾಟ್ ಎ ಜೋಕ್, ಇದು ಜೋಕ್ ಅಲ್ಲ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಏನೂ ಅಭಿವೃದ್ಧಿ ಆಗದಂತಹ ಕೆಲವೊಂದು ಶಾಲೆಗಳಲ್ಲಿ ಇಂತಹ ಅತ್ಯುತ್ತಮ ಕ್ರಿಯಾಶೀಲ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗಳು ತಮ್ಮ ಸ್ವಯಂ ಒಂದು ಇಂಟ್ರೆಸ್ಟ್ನಿಂದ ಹಾಗೆ ತನು ಮನ ಧನದಿಂದ ತೊಡಗಿಸಿಕೊಳ್ಳುವಂಥದ್ದು. ಈಗ ಯಾವುದಾದ್ರೂ ಒಂದು ಮಾಡಬೇಕು ಅಂತಂದ್ರೆ ನಾವು ಮೆಹನತ್ತಂತೂ ಮಾಡಲೇಬೇಕು, ಮನಸ್ಸಂತೂ ಮಾಡಲೇಬೇಕು, ಅದರ ಜೊತೆಗೆ ದುಡ್ಡು ಖರ್ಚು ಮಾಡಲಿಕ್ಕೆ ಕೂಡ ನಾವು ಮುಂದೆ ಬರಬೇಕಾಗುತ್ತೆ. ಆವಾಗ ಮಾತ್ರ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಮೀಳಾ ಅವರು ತನು ಮನ ಧನದಿಂದ ಅತ್ಯಂತ ಮನಸ್ಪೂರ್ವಕವಾಗಿ ಕಾರ್ಯವನ್ನ ಮಾಡ್ತಾ ಇರೋದ್ರಿಂದಾಗಿ ಅವರು ಈ ಒಂದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಮೇಲೆ ಕಳೆದ ತಿಂಗಳಲ್ಲಿಯೇ ನಮ್ಮ ಚಿಟಗುಪ್ಪ ತಾಲೂಕಿನಲ್ಲಿ ನಮ್ಮ ಒಂದು ಜಿಲ್ಲಾ ಕಾರ್ಯಕ್ರಮವನ್ನು ಕೂಡ ಅವರು ತುಂಬಾ ಅಚ್ಚುಕಟ್ಟಾಗಿ ಅವರ ಇಡೀ ತಂಡದೊಂದಿಗೆ ಇಲ್ಲಿ ಬಂದಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ನೌಕರರ ಸಂಘದ ಅಧ್ಯಕ್ಷರು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ, ಆಮೇಲೆ ಜಿಲ್ಲಾಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ನಮಗೆ ತನು ಮನ ಧನದಿಂದ ತುಂಬಾ ನಿಸ್ವಾರ್ಥ ಭಾವದಿಂದ ನಮ್ಮ ಎಲ್ಲ ಮಹಿಳೆಯರು ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ನಮ್ಮ ಸಪೋರ್ಟ್ ಅವ್ರಿಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಗಲಿರಳೆನ್ನದೆ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿ ಅತ್ಯಂತ ವಿಜೃಂಭಣೆಯಾದಂಥ ಕಾರ್ಯಕ್ರಮ, ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಮಾದರಿಯಾದಂಥ ಕಾರ್ಯಕ್ರಮ, ಇಡೀ ರಾಜ್ಯನೇ ಒಂದು ನಮ್ಮ ಫೋಟೋಸ್ಗಳಿಗೆ ನೋಡಿ ಕಮೆಂಟ್ ಮಾಡುವಂತಹ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ತಲೆಬಾಗಿ ಅಂತರಾಳದಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಕೊನೆಯದಾಗಿ ನಾನು ಒಂದು ವಿಷಯವನ್ನ ಹೇಳಕ್ಕೆ ಬಯಸ್ತೀನಿ ಪಾತ್ಮಾಪುರೂರಿನ ಜನತೆಗೆ. ಏನಂದ್ರೆ ನೀವೆಲ್ಲ ರಿಯಲಿ ಲಕ್ಕಿ ಇದ್ದೀರಾ. ಯಾಕಂದ್ರೆ ಇಂತಹ ಕಿರಿಯ ವಯಸ್ಸಿನ ಒಬ್ಬ ಮುಖ್ಯೋಪಾಧ್ಯಾಯರು ಅತ್ಯಂತ ಮುತುವರ್ಜಿ ವಹಿಸಿ ಬೇರೆ ಬೇರೆ NGOಗಳಿಗೆ ಕಾಂಟ್ಯಾಕ್ಟ್ ಮಾಡಿ, MLA MLC ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಶಾಲೆಗೆ ಏನೇನ್ ಬೇಕು ಎಲ್ಲವನ್ನ ಅವರು ಏನ್ ಮಾಡ್ತಾ ಇದ್ದಾರೆ, ಸಂಗ್ರಹಿಸ್ತಾ ಇದ್ದಾರೆ. ಸೊ ನಿಮ್ಮ ಸಪೋರ್ಟ್ ಬಹಳ ಇಂಪಾರ್ಟೆಂಟ್. ಯಾವುದೋ ವ್ಯಾನ್ ಬರುತ್ತೆ ಅಂತ ನೀವು ಆ ವ್ಯಾನಿನಲ್ಲಿ ಕೂರಿಸಿ ನಿಮ್ಮ ಮಕ್ಕಳಿಗೆ ಪ್ರೈವೇಟ್ ಶಾಲೆಗೆ ಹಾಕಿದ್ರೆ ಇದೆಲ್ಲವೂ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಾಗುತ್ತೆ ಬಂಧುಗಳೇ. ಯಾಕಂತಂದ್ರೆ ತಮಗೆಲ್ಲ ತಿಳಿದಿರ್ಬೋದು, ಪ್ರೈವೇಟ್ ಶಾಲೆಯಲ್ಲಿ ಎಂತ ಟೀಚರ್ಸ್ ಇರ್ತಾರೆ, ಗೌರ್ಮೆಂಟ್ ಶಾಲೆಯಲ್ಲಿ ಎಂತ ಟೀಚರ್ಸ್. ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರ್ ಆಗ್ಬೇಕು ಅಂದ್ರೆ ಫುಲ್ ಫಿಲ್ಟರ್ ಆಗಿ ಬರ್ತಾರೆ, ಗೊತ್ತಲ್ವಾ ತಮಗೆಲ್ಲ. ಪ್ರೈವೇಟ್ ಸ್ಕೂಲ್ ನಲ್ಲಿ ಯಾರು ಹೋಗ್ತಾರೆ, ಗೌರ್ಮೆಂಟ್ ಕೆಲಸ ಸಿಗಲಾರ್ದವರು ಪ್ರೈವೇಟ್ ಶಾಲೆಗೆ ಹೋಗ್ತಾರೆ.
ಅದನ್ನೇ ತಾವು ಅರ್ಥೈಸಿಕೊಂಡು ಎಲ್ಲರೂ ಕೂಡ ಪದ್ಮಾಪುರ ಜನತೆ ಮುಂದಿನ ವರ್ಷ ಬರುವ ಜೂನ್ನಲ್ಲಿ ಎಲ್ಲರೂ ಕೂಡ ಇಲ್ಲಿಯೇ ಇದೇ ಶಾಲೆಯಲ್ಲೇ ನಿಮ್ಮ ಮಕ್ಕಳಿಗೆ ದಾಖಲಾತಿಯನ್ನ ಮಾಡಿ ಈ ಸರ್ಕಾರಿ ಶಾಲೆಗಳು ಕೂಡ ಪ್ರೈವೇಟ್ ಶಾಲೆಗಳಿಗೆ ಕಡಿಮೆ ಇಲ್ಲ ಎನ್ನುವಂತ ಸಂದೇಶವನ್ನ ಕೊಡಬೇಕಾಗಿದೆ. ನೋಡಿ, ಈಗ ಪ್ರೈವೇಟ್ ಶಾಲೆಯಲ್ಲಿ ವಾರ್ಷಿಕೋತ್ಸವ ಮಾಡ್ತಾರೆ, ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿಯ ಒಂದು ಶಿಕ್ಷಕರಿಗೆ ಇನ್ನಷ್ಟು ಉತ್ಸಾಹ ಬರಬೇಕು, ಇನ್ನಷ್ಟು ಹುರುಪು ಬರಬೇಕು, ಇನ್ನಷ್ಟು ಆಸಕ್ತಿಯಿಂದ ಅವರು ಕಾರ್ಯನಿರ್ವಹಿಸಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ಬಹಳ. ನಾವು ಏನೆಲ್ಲ ಮಾಡಿದ್ವಿ ಆದ್ರೆ ಸಂಖ್ಯೆನೇ ಇಲ್ಲ ಅಂದ್ರೆ ಅಲ್ಲಿ ನಿರಾಸೆ ಉಂಟಾಗುತ್ತೆ ಬಂಧುಗಳೇ. ಹಾಗಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದ್ರೆ, ನಮ್ಮ ಸರ್ಕಾರಿ ಶಾಲೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಆದ್ಯತೆ ಕೊಟ್ಟಾಗ ಎಲ್ಲಿಯೂ ಕೂಡ ಸರ್ಕಾರಿ ಶಾಲೆ ಮುಚ್ಚುವಂತ ಪರಿಸ್ಥಿತಿ ಬರಲ್ಲ. ಆಮೇಲೆ ಶಿಕ್ಷಕರಿಗೆ ಜಾಸ್ತಿ ಪ್ರೋತ್ಸಾಹ ಸಿಗುತ್ತೆ, ಅವರು ವಿಶೇಷವಾಗಿ ವಿನೂತನವಾಗಿ ವಿಭಿನ್ನವಾಗಿ ಏನನ್ನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಮ್ಮನ್ನೆಲ್ಲ ಇಲ್ಲಿ ಕರೆಯಿಸಿ ನಮ್ಗೆಲ್ರಿಗೂ ಕೂಡ ಸನ್ಮಾನವನ್ನ ಮಾಡಿ ವೇದಿಕೆ ಮೇಲೆ ಒಂದೆರಡು ನಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಪದ್ಮಾಪುರ ಶಾಲೆಯ ಇಡೀ ಸಿಬ್ಬಂದಿ ತಂಡಕ್ಕೂ ಹಾಗೂ ವೇದಿಕೆಗೂ ವಿಶೇಷವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಸಾವಿತ್ರಿಬಾಯಿ ಫುಲೆ.